ಹಲೋ ಎಲ್ಲರಿಗೂ ನಮಸ್ಕಾರ. ಸೊ ನಾನು ನಿಮ್ಗೆ ಇವತ್ತಿನ ವಿಡಿಯೋದೊಳಗೆ ನಿಮಗೆ ನಾನು ಏನು ತೋರಿಸ್ತೀನಪ್ಪ ಅಂತಂದ್ರೆ, ಸೊ ನಿಮಗೆ ಈ ವಿಡಿಯೋ ನೋಡಿದ್ರೆ ಒಂದು ಸ್ವಲ್ಪ ಐಡಿಯಾ ಬರ್ಬೋದು ಏನಂತ. ಸೊ ಜರ್ಮನ್ ಲ್ಯಾಂಗ್ವೇಜ್ ಒಳಗೆ ಹೇಳ್ಬೇಕಂತಂದ್ರೆ ಇದಕ್ಕೆ ಅವರ ಡೆಮಾನ್ಸ್ಟ್ರೇಷನ್ ಅಂತಾರೆ. ಸೊ ನಮ್ಮ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಪ್ರತಿಭಟನೆ. ಸೊ ಇವತ್ತು ಅವ್ರು ಯಾವುದೋ ಒಂದು ಪಾರ್ಟಿ ಅಪೋಸಿಟ್ ತಮ್ಮ ರೈಟ್ಸ್ಗಾಗಿ ಅವರೇನೋ ಪ್ರತಿಭಟನೆ ಮಾಡತ್ತಿರು. ಬಟ್ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನು ನೋಟಿಸ್ ಮಾಡಬೇಕಪ್ಪ ಅಂತಂದ್ರೆ, ಸೊ ನೀವು ನೋಡ್ಬೋದು ನಮ್ಮ ಇಂಡಿಯಾ ಒಳಗೆ ಯಾವ ಥರ ನಾವು ಸ್ಟ್ರೈಕ್ ಮಾಡ್ತೇವೆ. ನಾನು ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗಲ್ಲ, ಬಟ್ ನನಗೆ ಇಲ್ಲಿ ಏನು ನನಗೆ ಕಂಡು ಬಂದಿದ್ದಪ್ಪ ಅಂತಂದ್ರೆ, ಅವ್ರು ಎಷ್ಟು ನೀಟಾಗಿ ಎಷ್ಟು ಡಿಸಿಪ್ಲಿನಾಗಿ ಆರ್ಗನೈಸ್ ಮಾಡಿರ್ತಾರೆ. ಮತ್ತು ಯಾವುದೇ ಥರದ ಯಾರಿಗೂ ತೊಂದರೆ ಆಗಲ್ಲ, ಮತ್ತು ಯಾವುದೇ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನು ಬಂದಾಗಲ್ಲ, ಎಲ್ಲ ಸ್ಟಾರ್ಟ್ ಆಗಿರ್ತಾವೆ. ಅಷ್ಟು ನೀಟಾಗಿ ಡಿಸಿಪ್ಲಿನಾಗಿ ಆರ್ಗನೈಸ್ ಮಾಡಿರ್ತಾರೆ. ಸೊ ಈ ವಿಡಿಯೋದಿಂದ ನಾವು ಕಲಿಬೇಕಾಗಿದ್ದು ಏನಪ್ಪ ಅಂತಂದ್ರೆ, ಎಷ್ಟು ಡಿಸಿಪ್ಲಿನ ಮತ್ತು ಎಷ್ಟು ನೀಟಾಗಿ ಯಾರಿಗೂ ತೊಂದರೆ ಆಗುತ್ತೆ, ಮತ್ತು ಯಾವುದೇ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಗೂ ತೊಂದರೆ ಮಾಡದೆ ಅವ್ರು ಎಷ್ಟು ನೀಟಾಗಿ ಮಾಡ್ತಾರಂತ ನಾವು ವಿಡಿಯೋದಿಂದ ಕಲಿಬೋದು. ಸೊ ಇದು ನನ್ನ ಅನಿಸಿಕೆ ಅಷ್ಟೇ. ನಾನು ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಧನ್ಯವಾದಗಳು.